ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಒಂದು ವಿಚಾರ ಏನು ಅಂತಂದರೆ, ನನಗೆ ಬೇಕಾಗಿರೋರು ಈ ಒಂದು ಪ್ರಶ್ನೆನ ತಮ್ಮ ಮುಂದೆ ಇಡಕ್ಕೆ ಹೇಳಿದ್ರು. ತುಂಬ ಅದ್ಭುತವಾಗಿ ಅವರ ಒಂದು ಬಿಸ್ನೆಸ್ ನಡೀತಾ ಇತ್ತು. ಬಟ್ಟೆ ಅಂಗಡಿಯನ್ನು ಇಟ್ಟಿದ್ರು. ಎಷ್ಟು ಚೆನ್ನಾಗಿ ಬಿಸ್ನೆಸ್ ಆಗ್ತಿತ್ತು ಅಂತಂದರೆ, ಗ್ರೌಂಡಲ್ಲಿ ಸ್ಟಾರ್ಟ್ ಮಾಡಿದವರು ಫಸ್ಟ್ ಫ್ಲೋರು ಆ ಬಿಲ್ಡಿಂಗೇ ತೊಗೊಳ್ಳೋ ಅಂಥ ಒಂದು ಹಂತಕ್ಕೆ ಹೋಗಿ ತುಂಬ ಅದ್ಭುತವಾಗಿ ಆಗ್ತಿತ್ತು. ಬಟ್ ಸಡನ್ನಾಗಿ ಡೌನ್ಫಾಲ್. ಯಾರ ದೃಷ್ಟಿ ತಾಕ್ದೋ ಏನೋ ಗೊತ್ತಿಲ್ಲ, ಯಾಕೆ ಈ ರೀತಿ ಸಮಸ್ಯೆ ಆಯಿತು ಅವ್ರಿಗೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಷ್ಟು ಚೆನ್ನಾಗಿತ್ತು, ಆದರೆ ಒಂದೇ ಸಲ ಆ ದೃಷ್ಟಿಯಿಂದ ಏನಾದರೂ ಸಮಸ್ಯೆ ಆಗುತ್ತಾ? ಬಿಸ್ನೆಸ್ ಮೇಲೂ ಕೂಡ ಈ ರೀತಿ ಏಟ್ ಅನ್ನೋಂಥದ್ದು ಬೀಳುತ್ತಾ? ಮನುಷ್ಯನ ಕಣ್ಣಿನ ದೃಷ್ಟಿ ಅಷ್ಟೊಂದು ತೊಂದರೆಗೆ ಈಡಾಗುತ್ತಾ ನಿಜವಾಗ್ಲೂ? ಈ ಥರ ಆಗಿತ್ತು ಅನ್ನೋದಾದರೆ ಮತ್ತೆ ಅವ್ರು ಪಿಕಪ್ ಆಗಬೇಕು ಅಂದರೆ ಏನು ಮಾಡಬೇಕು? ಅಥವಾ ಆ ದೃಷ್ಟಿನೇ ನಮ್ಗೆ ಆಗಬಾರ್ದು ಅಂದರೆ ಹೇಗೆ ನಮ್ಮ ಒಂದು ಪ್ರೊಟೆಕ್ಷನ್ ಮಾಡ್ಕೋಬೇಕಾಗತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೇ ಈ ಕೆಲವೆಲ್ಲ ನಾನೇ ನಂಬಕ್ಕೆ ಹೋಗಲ್ಲ, ಸಾಮಾನ್ಯವಾಗಿ ಹೋಗಲ್ಲ ಈ ದೃಷ್ಟಿ ಅದೆಲ್ಲ ಅಂದಾಗ. ಬಟ್ ಎಲ್ಲೋ ಒಂದು ಕಡೆ ಅದು ಪ್ರಾಕ್ಟಿಕಲ್ ಆಗಿ ನಡೆದಾಗ ಆಶ್ಚರ್ಯ ಆಗತ್ತೆ. ನೀವು ಅವರಿಗೆ ಹೇಳಬಹುದು. ಬಹಳ ಪ್ರಮುಖವಾಗಿರೋ ಘಟ್ಟ ಅಂತಂದರೆ, ಪ್ರೀತಿಯ ಬಂಧುಗಳೇ, ಆ ಅಂಗಡಿನವರು, ಈಗ ನಾನು ಒಂದು ಮಂತ್ರ ಏನು ಹೇಳ್ತೀನಿ, ಓಂ ವಿಶ್ವಸ್ಮೈ ನಮಃ ಅನ್ನೋದನ್ನು ಮಂತ್ರ ಹೇಳಿಕೊಂಡೇ ಬಾಗಿಲು ತೆರೆಯುವಂಥದ್ದು ಪ್ರತಿನಿತ್ಯ. ಏನು ಮಹಾ ಕಷ್ಟ ಇಲ್ಲ ಅದು. ಹೌದು. ಆದರೆ ಶುಕ್ರವಾರ ಮಂಗಳವಾರ ನಿಂಬೆಹಣ್ಣನ್ನು ಇಳಿ ತೆಗೆದು ಹೊರಗಡೆ ಅದು ತುಳಿತಾರೆ. ಆ್ಯಕ್ಚುಲಿ ಅದು ತುಂಬ ಅಭಾಸ, ಅದು ಮಾಡಲೇಬಾರ್ದು. ಅದು ಕೈಯಲ್ಲಿ ಹೊಡೆದು ಬಿಟ್ಟು ಈ ಕಡೆ ಆ ಕಡೆ ಹಾಕಬೇಕಾಗತ್ತೆ ಶುಕ್ರವಾರ ಮಂಗಳವಾರ. ಆದರೆ ಈ ನಿಂಬೆಹಣ್ಣು ಅಂಗಡಿಯೆಲ್ಲ ತೆಗೆದುಕೊಂಡು ಬರೋದಾದರೆ ಕೇವಲ 12% ಅಷ್ಟೇ ನಡೆಯುತ್ತೆ. 10-12% ಅಷ್ಟೇ ನಡೆಯೋದು. ಮತ್ತು ಯಾವ ನಿಂಬೆಹಣ್ಣು ಬಳಸಬೇಕು? ಅಲ್ಲ, ನಿಂಬೆಹಣ್ಣೆ ನಾನು ಹೇಳ್ತಿರೋದು. ಆದರೆ ಎಲ್ಲಾದರೂ ಗಿಡದಲ್ಲಿ, ರೈತರ ತೋಟದಲ್ಲಿ ಇದ್ದರೆ ಆ ರೈತರಿಗೆ ಹಣವನ್ನು ಕೊಟ್ಟು ಆ ಗಿಡಕ್ಕೆ ನೀರು ಹಾಕಬೇಕು. ಮೊದಲು ಆ ಒಂದು ಗಿಡಕ್ಕೆ ನೀರು ಹಾಕಿ ಒಂದಷ್ಟು ಪೋಷಣೆ ಮಾಡಿ, ಅವ್ರು ಹಾಕಿದ್ರು ಸಹಿತ ಯಾರಿಗೆ ಈ ನಿಂಬೆಹಣ್ಣು ಬೇಕೋ ಅವರು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದರದ್ದು ಹಣ ರೈತನಿಗೆ ಕೊಟ್ಟು ಆ ನಿಂಬೆಹಣ್ಣನ್ನು ಆತ ತೆಗೆದುಕೊಡ್ಬೇಕು. ರೈತ ಆತ ತೆಗೆದುಕೊಟ್ಟು ಈತ ಎರಡು ಕೈಯಲ್ಲಿ ತೆಗೆದುಕೊಳ್ತಾ ಬರಬೇಕು. ಇದು ಕರೆಕ್ಟಾಗಿ ಶುಕ್ರವಾರ ಬೆಳಗ್ಗೆ ಅವರ ಅಂಗಡಿಯಲ್ಲಿಟ್ಟು ಸಂಜೆ ಮನೆಗೆ ಹೊರಡುವಾಗ ಹೊಡೆದು ಬಿಟ್ಟು ಈ ಕಡೆ ಆ ಕಡೆ ಹಾಕಿ ಹೋಗ್ತಕ್ಕಂಥದ್ದು. ಶುಕ್ರವಾರ ಪ್ರಾರಂಭಿಸಲಿ, ಒಂದು ಮಂಗಳವಾರ ಪ್ರಾರಂಭಿಸಲಿ. ಹೀಗೆ ಆ ಶುಕ್ರ ಮಂಗಳವಾರಗಳು ನಡೀತಾ 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 ಇದ್ದಂಗೆ ಗೊತ್ತಾಗ್ಬಿಡುತ್ತೆ. ಬಹುಶಃ ಅವ್ರಿಗೆ ಒಂದು 2, 3, 4 ಈ ರೀತಿ ಮಾಡ್ತಿದ್ದಂಗೆ ಸೇಮ್ ರೈಸ್ ಆಗುತ್ತೆ. ಎಷ್ಟು ಮಾಡಬೇಕು ಅಂತ ಕೇಳೋ ಹಾಗಿಲ್ಲ. ನಮ್ಮ ಅಕೌಂಟ್ಗೆ ಎಷ್ಟು ಬರಬೇಕು? ಸುಮ್ಮನಿರ್ತೀರಿ. ಹೌದು, ಸುಮ್ಮನಿರ್ತೀರಿ ನೀವು. ಇಷ್ಟೇ ಸಾಕು ಅಂತ ಅನ್ನೋದೇ ಇಲ್ಲ. ಇದು ಹಾಗೆಯೇ ಅವರ ಅಂಗಡಿ ಮಳೆಗೆ ನಡಿಬೇಕು ಅಂತ ಇದನ್ನು ಮಾಡ್ತಾನೆ ಇರಬೇಕು. ಆಕಸ್ಮಿಕ ರೈತರ ಬಳಿ ಎಲ್ಲೂ ಸಿಗಲಿಲ್ಲ ಅರ್ಜೆಂಟಾಗಿ ಅಂತಂದರೆ ಬಹುಶಃ ನೀವು ಅಂಗಡಿಯಲ್ಲಿ ತೆಗೆದುಕೊಂಡ್ರೆ ಈ ಪರ್ಸೆಂಟೇಜ್ ಇದ್ದೇ ಇರುತ್ತೆ. ಇಷ್ಟೇ. ಆಮೇಲೆ ಇನ್ನೂ ನಮಗೆ ದೃಷ್ಟಿನೇ ತಗಲಬಾರ್ದು ಅಂತಂದರೆ, ಅದಕ್ಕೆ ಮನುಷ್ಯನ ಕಣ್ಣಿನ ದೃಷ್ಟಿ ಅಷ್ಟಿರುತ್ತಂತೆ. ನೀಚ ದೃಷ್ಟಿ, ಕ್ರೂರ ದೃಷ್ಟಿ ಇರ್ತಕ್ಕಂತಹದ್ದು ಬಹಳ ಕೆಟ್ಟದ್ದು. ಅಬ್ಬಾ ಇವ್ರೇನು ಹಿಂಗೆ ಬೆಳೆದು ಬಿಟ್ರು ಅಂದರೆ ಅದು ಹೋಯ್ತಂತೆ. ಅವ್ರೇನಾದ್ರು ಅಮೃತಗಳಿಗೆಲ್ಲ ಮಾತು ಅಂದ್ರೆ ಬಹಳ ಕಷ್ಟ ಆಗತ್ತೆ. ಅದಕ್ಕಾಗಿ ಇದು ನಡೆಯುವಂಥದ್ದು. ಇನ್ನು ಯಾವ ಜೀವಂಚ ಕಾಲವು ದೃಷ್ಟಿ ಅನ್ನೋದು ನಮಗೆ ತಾಗಬಾರದು, ನಮ್ಮ ಬಿಸ್ನೆಸ್ ಹಾಗೆ ಚೆನ್ನಾಗಿ ನಡೀಬೇಕು ಅನ್ನೋದಾದರೆ ಈ ನಿಂಬೆಹಣ್ಣಿನ ಗಿಡವನ್ನು ನೀವು ನೆಡಬೇಕು. ನಿಮ್ಮ ಜಾಗದಲ್ಲ, ಎಲ್ಲಾದರೂ ದೇವಾಲಯದ ಪ್ರಾಂಗಣ ಅಥವಾ ರೈತರಿಗೆ ಒಂದು 4-5 ಗಿಡ ಅಥವಾ ಒಂದು 10 ಗಿಡ ಕೊಡಿಸುವಂಥದ್ದನ್ನು ಮಾಡಬೇಕು. ಸಮೀಪದಲ್ಲಿ ನಿಮಗಿರ್ತಕ್ಕಂಥವ್ರು ಕೊಡಿಸಿ, ಒಟ್ಟಾರೆ ಅದನ್ನು ಸ್ವಲ್ಪ ಪೋಷಣೆ ಮಾಡೋ ತನಕ ನಿಮ್ಮ ಜವಾಬ್ದಾರಿ ಇರುತ್ತೆ. ಇಷ್ಟನ್ನು ಮಾಡಿಕೊಳ್ಳಿ. ನಿಮ್ಮ ಎಲ್ಲೂ ಕೂಡ ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಹೇಗೆ ಅಂತಂದರೆ ಒಂದು ರೀತಿಯ ಈ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕ್ಕೊಂಡಂಗಿರುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ. ಎಂದೂ ಕೂಡ ಯಾರ ಕಣ್ಣ ದೃಷ್ಟಿ ಕೂಡ ಬೀಳೋದಿಲ್ಲ. ಆದರೆ ಶುಕ್ರವಾರ ಮಂಗಳವಾರ ಮಾತ್ರ ಮಾಡೋದನ್ನು ನೀವು ಮರೆಯದೇ ಮಾಡ್ತಾ ಬನ್ನಿ. ದಿನೇ 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 ಆ ದೃಷ್ಟಿ ಪಕ್ಕಕ್ಕೆ ಸರಿತಾ ಎಂತ ಅಂತಂದರೆ ನೀವು ಮತ್ತೊಂದು ಸೃಷ್ಟಿ ಮಾಡ್ಬೋದು. ಆ ಲೆವೆಲ್ಗೆ ಹೆಜ್ಜೆಳಲಿಕ್ಕೆ ಅವಕಾಶ ಸಿಗುತ್ತೆ. ಯಾಕೆಂದರೆ ಅದು ಶಕ್ತಿಯ ಸಂಕೇತ, ಅಮ್ಮನವರ ಸಂಕೇತ. ಹಾಗೆ ಮಾಡಿಕೊಡ್ತಾಳಂತೆ. ಆದರೆ ನಿಮ್ಮ ಅಂಗಡಿಗೆ ಇಳಿ ತೆಗೆದುಬಿಟ್ಟು ಅದನ್ನು ಮಾಡ್ತಾ ಬನ್ನಿ. ಅಭ್ಯುದಯತೆಯನ್ನು ತಾವು ಕಾಣುತ್ತೀರಿ. ಖಂಡಿತ ಗುರುಗಳೇ, ದೃಷ್ಟಿ ಆಗಿತ್ತು ಅಂದರೆ ಅದನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರಿ. ಇನ್ನು ದೃಷ್ಟಿನೇ ಆಗಬಾರ್ದು ಅಂದರೆ ಹೇಗೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ನೀವು ತಿಳಿಸಿದಂತಹ ಈ ವಿಚಾರವನ್ನು ಖಂಡಿತವಾಗ್ಲೂ ನಮ್ಮ ವೀಡಿಯೋಸ್ನ ಅವರು ಪ್ರತಿನಿತ್ಯ ನೋಡ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಗುರುಗಳೇ ತಮ್ಮ ಉತ್ತರಕ್ಕೆ. ನಮಸ್ಕಾರ. ಹರೇ ಶ್ರೀನಿವಾಸ.
ಸೊ ಈ ಥರದ ಸಮಸ್ಯೆ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಆಗಿರುತ್ತೆ. ಎಲ್ಲೋ ಒಬ್ಬರು ಕಣ್ಣ ದೃಷ್ಟಿಯಿಂದ ನಮ್ಮ ಏಳಿಗೆಯನ್ನು ನಾವು ಮೆಚ್ಚೋದಿಲ್ಲ ಅಂತ ಹೇಳ್ಬೋದು, ಅಥವಾ ಅವ್ರು ಇಷ್ಟಪಡೋದಿಲ್ಲ. ಆ ರೀತಿ ಸಮಸ್ಯೆಗಳು ನಿಮಗೂ ಕೂಡ ಆಗ್ತಾ ಇದೆ ಅಂತಂದರೆ ಯಾವ ರೀತಿಯಾಗಿರುವಂಥ ಒಂದು ಪ್ರೊಟೆಕ್ಷನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ, ದೃಷ್ಟಿಯಾಗಿದೆ ಅಂತಂದರೆ ದೃಷ್ಟಿ ನಿವಾರಣೆನ ಹೇಗೆ ಮಾಡ್ಕೊಳ್ಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.